ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋ ಹಾಟ್ಸ್ಟಾರ್ನಲ್ಲಿ ಏನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಆಯಿತು ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ನಡುವೆ, ಅದಕ್ಕೆ ಜಿಯೋ ಹಾಟ್ಸ್ಟಾರ್ನಲ್ಲಿ 90 ಕೋಟಿ ವ್ಯೂಸ್ ಏನೋ ಬಂತಂತೆ. 90 ಕೋಟಿ. ಇದು ಕನ್ಕರೆಂಟ್ ಅಲ್ಲ, ಆಯಿತಾ? ಕನ್ಕರೆಂಟ್ ಅಷ್ಟೊಂದು ಬರೋದಕ್ಕೆ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಈ ವ್ಯೂನ ಯಾವ ರೀತಿ ಕೌಂಟ್ ಮಾಡಿದ್ದಾರೆ ಅಂತ ಅಂದರೆ, ನೀವೇ ಏನಾದರೂ ಒಂದ್ಸಲ ಜಿಯೋ ಹಾಟ್ಸ್ಟಾರ್ ಓಪನ್ ಮಾಡಿ ಸ್ವಲ್ಪ ಹೊತ್ತು ನೋಡಿ ಮತ್ತೆ ಕ್ಲೋಸ್ ಮಾಡಿರ್ತೀರ, ಮತ್ತೆ ಓಪನ್ ಮಾಡಿದ್ರೆ ಅದು 2 ವ್ಯೂ ಅಂತ ತೋರಿಸುತ್ತೆ. ಸೊ ಮಲ್ಟಿಪಲ್ ವ್ಯೂನ ಇದು ಕೌಂಟ್ ಮಾಡಿರುತ್ತೆ. ಬಟ್ ಸ್ಟಿಲ್ 90.1 ಕೋಟಿ ವ್ಯೂ ಅಂತ ಅಂದರೆ ಈ ಒಂದು ಮ್ಯಾಚಿಗೆ ಒಂದು ರೆಕಾರ್ಡ್ ಅಂತಲೇ ಅನ್ಬೋದಾಯ್ತು. ಅನ್ಬಿಲೀವಬಲ್ ಅಂತ ಅನಿಸುತ್ತೆ. ನಮ್ಮ ಜಗತ್ತಿನ ಪಾಪ್ಯುಲೇಷನ್ ಹತ್ತತ್ರ 700 ಕೋಟಿ. ಬಟ್ ಈ ಒಂದು ಮ್ಯಾಚಿಗೆ 90 ಕೋಟಿ ವ್ಯೂ ಬಂದಿದೆ ಅಂತ ಅಂದರೆ ಅನ್ಬಿಲೀವಬಲ್. 900 ಮಿಲಿಯನ್. ಯಪ್ಪ, ಯೋಚನೆ ಮಾಡಿಬಿಟ್ರೆ ಎಷ್ಟು ದೊಡ್ಡ ಲೀಗ್ ಅನ್ಸಕ್ಕೆ ಶುರುವಾಗುತ್ತೆ. ತುಂಬ ದೊಡ್ಡ ಗೇಮ್ ಆಗಿಬಿಡುತ್ತೆ, ಆಯಿತಾ? ಮೋಸ್ಟ್ಲಿ ಫುಟ್ಬಾಲ್ಗೂ ಇಷ್ಟೊಂದು ವ್ಯೂ ಬರಲ್ವೇನೋ. ಸಾಕರ್ ಅಂತ ಏನಂತಾರೆ ಫಿಫಾದು, ಮೋಸ್ಟ್ಲಿ ಅದಕ್ಕೂ ಇಷ್ಟೊಂದು ವ್ಯೂ ಬರಲ್ವೇನೋ. ಕ್ರಿಕೆಟ್ಗೆ ಮೆಜಾರಿಟಿ ವ್ಯೂಸು ಬರೀ ನಮ್ಮ ದೇಶದಿಂದಲೇ ಬರೋದು. ಬಟ್ ಸಾಕರ್ಗೆ ಗ್ಲೋಬಲ್ ಆಗಿ ಬಂದರೂ ಸಹ ನಮ್ಮದು ಹೆವಿ ಪಾಪ್ಯುಲೇಷನಿಂದ ಮೋಸ್ಟ್ಲಿ ಅದನ್ನು ಬೀಟ್ ಮಾಡ್ತೀವೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಬಡ್ಜೆಟ್ ಏನಾಯಿತು, ಅವ್ರದ್ದು ಲೋಗೋದಲ್ಲಿ, ಬಡ್ಜೆಟ್ ಲೋಗೋದಲ್ಲಿ ಮುಂಚೆ ರುಪೀ ಸಿಂಬಲ್ ಇತ್ತು, ಆಯಿತಾ? ಹಿಂದಿ ರಾ ಸಿಂಬಲ್ ಅದು ಐಕಾನು. ಸೊ ಅದನ್ನು ಇವರು ಚೇಂಜ್ ಮಾಡಿ ಅವ್ರದ್ದು ತಮಿಳು ಅಕ್ಷರವನ್ನು ರು ಅನ್ನೋ ಒಂದು ಅಕ್ಷರವನ್ನು ಹಾಕಿದ್ದಾರೆ. ಇದು ತುಂಬ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಅವ್ರ ಧೈರ್ಯನ ಮೆಚ್ಚಲೇಬೇಕು, ಆಯಿತಾ? ನಮ್ಮ ರಾಜ್ಯದವರು ಹಂಗೆ ಮಾಡಬೇಕು. ಎಲ್ಲ ಕಡೆ ಹಿಂದಿ ಏರಿಕೆ ಮಾಡ್ತಾರೆ, ನಾವು ಮಾಡಿದ್ರೆ ಹಿಂಗೆ ಕಾಂಟ್ರವರ್ಸಿ. ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚಂಡೀಗಢನ ಒಬ್ಬ ವ್ಯಕ್ತಿ ಟ್ವಿಟರ್ನಲ್ಲಿ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ. ಅವ್ರದ್ದು ಲೇಟ್ ಫಾದರು ಸುಮಾರು 37 ವರ್ಷಗಳ ಹಿಂದೆ ರಿಲಯನ್ಸಿಂದು 30 ಶೇರನ್ನು ಪರ್ಚೇಸ್ ಮಾಡಿದ್ರಂತೆ. ಒಂದು ಶೇರಿಗೆ 10 ರೂಪಾಯಿ. ಸೊ 300-400 ರೂಪಾಯಿ ಕೊಟ್ಟು ಆ ಟೈಮಲ್ಲೇ 30 ಶೇರನ್ನು ಪರ್ಚೇಸ್ ಮಾಡಿದ್ದಾರೆ. ಈಗ ಅದರ ಬೆಲೆ 11 ಲಕ್ಷ ರೂಪಾಯಿ. ಅವರಪ್ಪ ಯಾವುದೋ ಸೂಟ್ ಕೇಸಲ್ಲಿ ಎತ್ತಿಟ್ಟಿದ್ರು ಅಂತ ಕಾಣುತ್ತೆ. ಅವ್ನ ಮಗನಿಗೆ ಈಗ ಸಿಕ್ಬಿಟ್ಟಿದೆ ಅದು. ಸೊ 11 ಲಕ್ಷ ರೂಪಾಯಿ. ನನಗೆ ಆ ಯೋಚನೆ ಆಯಿತು, ನಮ್ಮಪ್ಪನೋ ನಮ್ಮ ತಾತನೋ ಆ ಟೈಮಲ್ಲಿ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ರಿಲಯನ್ಸ್ ಶೇರ್ನ ತಗೊಂಡ್ಬಿಟ್ಟು ನಮ್ಮ ಮನೇಲಿ ಹಂಗೆ ಎಲ್ಲೋ ಕಾಣೋದಂಗೆ ಇಟ್ಬಿಟ್ಟು ನನಗೆ ಸಿಕ್ಕಿದ್ರೆ ಈ ಕೋಟ್ಯಾಧಿಪತಿ ಆಗ್ತಿದ್ನಲ್ಲ ಅಂತ ಅನ್ನಿಸ್ತು ನನಗೆ. ನಮಗೆ ಈ ಥರ ಎಲ್ಲ ಲಕ್ ಯಾಕೆ ಸಿಗಲ್ಲ ಅಂತ ಗೊತ್ತಿಲ್ಲ. ಕ್ರೇಜಿ ಗುರು. ನೋಡ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನೂ ಈ ಥರ ಮಾಡಿಟ್ಟವರ ಹಳೆ ಸೂಟ್ ಕೇಸ್ ಗಿಟ್ ಕೇಸ್ ಇದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತೆಲಂಗಾಣದಲ್ಲಿ ಯಾರೊಬ್ಬ ಇನ್ಫ್ಲೂಯೆನ್ಸರ್, ತುಂಬ ಪಾಪ್ಯುಲರ್ ಇನ್ಫ್ಲೂಯೆನ್ಸರ್ ಅಂತೆ. ಸೊ ಇವರು ಇಲ್ಲೀಗಲ್ ಬೆಟ್ಟಿಂಗ್ ಅಪ್ಲಿಕೇಶನ್ನ ಪ್ರಮೋಟ್ ಮಾಡಿ ಈಗ ಅವ್ರ ಮೇಲೆ FIR ಆಗಿಬಿಟ್ಟಿದೆ. ಸೊ ಏನೋ ತಪ್ಪಿಸ್ಕೊಂಡು ಹೋಗಿದ್ದೀರಂತಪ್ಪ, ಕೈಗೆ ಸಿಕ್ಕಿಲ್ವಂತೆ ಹುಡುಗ. ಸೊ ಹುಷಾರು ಕಂಡ್ರಪ್ಪ, ನೀವೇನಾದರೂ ಇಲ್ಲೀಗಲ್ ಬೆಟ್ಟಿಂಗ್ ಇಲ್ಲೀಗಲ್ ಅಪ್ಲಿಕೇಶನ್ಗಳನ್ನ ನೀವೇನಾದ್ರು ಪ್ರಮೋಟ್ ಮಾಡಿದ್ರೆ ಈ ಥರ ಸಿಗಾಕೋತೀರ ನೀವೇ. ಲೀಗಲ್ ಆಗಿರುವಂಥದ್ದು ಕೆಲವೊಂದು ಇದೆ, ಲೀಗಲ್ಲಾಗಿ ಗೌರ್ಮೆಂಟ್ ಆಥರೈಸೇಷನ್ ತೊಗೊಂಡು ನಡೆಸ್ತಾ ಇರೋ ಕೆಲವಿದ್ದಾವೆ, ಅವನು ಪ್ರಮೋಟ್ ಮಾಡ್ಬೋದಂತೆ. ಬಟ್ ಇಲ್ಲೀಗಲ್ ಈ ರೀತಿ ಮಾಡಿಬಿಟ್ರೆ ತುಂಬ ಕಷ್ಟ. ಕೇರ್ಫುಲ್ ಆಗಿ ಯಾವುದೋ ಅಪ್ಲಿಕೇಶನ್ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಪ್ರಮೋಟ್ ಮಾಡೋದಕ್ಕೆ ಹೋಗಬೇಡಿ. ಈಗ ತಪ್ಪಿಸ್ಕೊಂಡವನೇ ತುಂಬ ಜನರ ಮೇಲೆ ಈ ಥರ ಕೇಸ್ ಆಗ್ಬೋದು. ನಮ್ಮ ರಾಜ್ಯದಲ್ಲೂ ಆದರೆ ಒಂದ್ಸಲ ಮೋಸ್ಟ್ಲಿ ಎಲ್ಲರೂ ಕಲ್ತ್ಕೊಂಡ್ಬಿಡ್ತಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನು ನೆಕ್ಸ್ಟು IPL ಶುರುವಾಗ್ತಾ ಇದೆ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟೊಬ್ಯಾಕೋ ಮತ್ತು ಆಲ್ಕೋಹಾಲ್ ಆ್ಯಡ್ಸ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಇಂಡೈರೆಕ್ಟ್ ಆಗು ಕೂಡ ಆ್ಯಡ್ಸನ್ನು ರನ್ ಮಾಡೋಂಗಿಲ್ವಂತೆ. ಒಂದು ಒಳ್ಳೆಯ ವಿಷಯ. ಸೊ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಇವರು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಯಾವುದೇ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಇರುವಂಥ ಅಡ್ವರ್ಟೈಸ್ಮೆಂಟ್ಗಳು ಬರುವುದಿಲ್ಲ. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಸ್ರೋದವರು ಚಂದ್ರಯಾನ 4 ನೆಕ್ಸ್ಟ್ ಏನು ಲಾಂಚ್ ಮಾಡ್ತಾರೆ. 2028ನೇ ಇಸ್ವಿಯಷ್ಟರಲ್ಲಿ ಅವರು ಸ್ಯಾಟಲೈಟನ್ನು ಲಾಂಚ್ ಮಾಡಿ ಚಂದ್ರನ ಮೇಲೆ ಅದನ್ನು ಡ್ರಾಪ್ ಮಾಡಿ ಮೋಸ್ಟ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ. ಸಾಫ್ಟ್ ಲ್ಯಾಂಡಿಂಗಿಂದ ಮತ್ತೆ ಅಲ್ಲಿಂದ ಟೇಕ್ ಆಫ್ ಆಗಿ ಚಂದ್ರನ ಮೇಲಿರುವಂಥ ಕೆಲವೊಂದು ಸ್ಯಾಂಪಲ್ಗಳನ್ನ ಭೂಮಿಗೆ ತಗೊಂಬರೋ ಪ್ಲ್ಯಾನ್ ಇದೆಯಂತೆ. ಮೊನ್ನೆ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಎರಡನ್ನೂ ಕೂಡ ಅವರು ಟೆಸ್ಟ್ ಮಾಡಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮೋಸ್ಟ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು. ಏನಾಗುತ್ತೆ ಅಂದರೆ ಮೋಸ್ಟ್ಲಿ ಇಲ್ಲಿಂದ ಸ್ಯಾಟಲೈಟ್ ಹೋಗಿದ್ದು ಚಂದ್ರನ ಒಂದು ಆರ್ಬಿಟ್ ಮಾಡ್ತಾ ಅನ್ಡಾಕ್ ಮಾಡುತ್ತೆ. ಅದು ಚಂದ್ರನ ಮೇಲೆ ಹೋಗಿ ಸಾಫ್ಟ್ ಲ್ಯಾಂಡ್ ಆಗುತ್ತೆ. ಸಾಫ್ಟ್ ಲ್ಯಾಂಡ್ ಆದಮೇಲೆ ಮತ್ತೆ ಅಲ್ಲಿಂದ ಟೇಕ್ ಆಫ್ ಆಗಿ ಏನು ಚಂದ್ರನ ಸುತ್ತಾ ಇತ್ತು ಸ್ಯಾಟಲೈಟ್ ಅದಕ್ಕೆ ಡಾಕ್ ಆಗಿ ಅಲ್ಲಿಂದ ಮತ್ತೆ ನಮ್ಮ ಭೂಮಿಗೆ ವಾಪಸ್ ಬರೋ ಒಂದು ಪ್ಲ್ಯಾನ್ ಇರಬಹುದು. ಇದು ನೋಡೋಣ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಐ ಹೋಪ್ ಇದಾದರೆ ಬೆಂಕಿ ಗುರು, ನೆಕ್ಸ್ಟ್ ಲೆವೆಲ್ ಅಂತೀನಿ ನಾನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ನಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ. ನಿಮ್ಗೆ ಯಾರಾದರೂ ವೀಡಿಯೋ ಕಾಲ್ ಮಾಡಿದ್ರೆ ನೀವು ಕ್ಯಾಮ್ರಾವನ್ನು ಆಫ್ ಮಾಡಿ ವೀಡಿಯೋ ಕಾಲ್ನ ರಿಸೀವ್ ಮಾಡ್ಬೋದು. ಅಂದರೆ ನಿಮಗೆ ಅವ್ರು ಕಾಣಲ್ಲ, ನೀವು ಅವ್ರನ್ನ ನೋಡ್ಬೋದು. ಸೊ ರಿಸೀವ್ ಮಾಡಬೇಕಾದ್ರೆ ಈ ಒಂದು
ಫೀಚರ್ ಬಂದ್ಬಿಡುತ್ತೆ. ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಹೆವಿ ಯೂಸ್ ಆಗುವಂಥ ಫೀಚರ್ ಕೆಲವು ಜನರಿಗೆ, ಆಯಿತಾ. ಮುಂಚೆ ಆಗಿದ್ರೆ ನಾವು ರಿಸೀವ್ ಮಾಡಿದ್ಮೇಲೆ ಕ್ಯಾಮ್ರಾ ಆಫ್ ಮಾಡ್ಬೋದಾಗಿತ್ತು, ಈಗ ಕ್ಯಾಮ್ರಾ ಆಫ್ ಮಾಡಿಕೊಂಡ್ರೆ ರಿಸೀವ್ ಮಾಡ್ಬೋದು. ಕ್ರೇಜಿ ಫೀಚರ್. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಸೊ ಆಪಲ್ನವರು ಹೊಸ 4, ಈಗ ಆಲ್ರೆಡಿ ಮುಂಬೈ ಮತ್ತು ಡೆಲ್ಲಿಯಲ್ಲಿ ಆಪಲ್ ಸ್ಟೋರ್ ಇದೆ, ಇದೀಗ ಹೊಸ 4 ಸ್ಟೋರ್ಗಳು ಬರುತ್ತಂತೆ. ಪುಣೆ, ಬೆಂಗಳೂರು, ಮುಂಬೈ ಮತ್ತು ಡೆಲ್ಲಿಯಲ್ಲಿ ಇನ್ನೊಂದು, ಆಯಿತಾ. ಸೊ ಮೋಸ್ಟ್ಲಿ ಹೊಸ 4 ಸ್ಟೋರ್ಗಳು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೈದರಾಬಾದು ಇನ್ಕ್ಲೂಡ್ ಮಾಡಿದ್ರೆ ಒಳ್ಳೆ ನಂಗೆ ಅನ್ನಿಸ್ತಂಗೆ. ಮೋಸ್ಟ್ಲಿ ಇದು ಆಲ್ರೆಡಿ ಇರುವಂಥ ಸ್ಟೋರ್ನ ಇನ್ಕ್ಲೂಡ್ ಮಾಡೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಪುಣೆ, ಬೆಂಗಳೂರಿನಲ್ಲಿ ಹೊಸದಾಗಿ ಸ್ಟೋರ್ ಶುರುವಾಗುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಜಿಯೋದವರು ₹100 ಒಂದು ಹೊಸ ಪ್ಲಾನ್ ತೊಗೊಂಡ್ಬಂದಿದ್ದಾರೆ. ನೀವು ಇದನ್ನು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ 5 GB ಡಾಟಾ ಸಿಗುತ್ತೆ, 90 ದಿನಗಳ ವ್ಯಾಲಿಡಿಟಿ, ಜೊತೆಗೆ 3 ತಿಂಗಳಿಗೆ ಜಿಯೋ ಹಾಟ್ಸ್ಟಾರ್ ಕೂಡ ಫ್ರೀಯಾಗಿ ಸಿಗ್ತದೆ. ತುಂಬ ಒಳ್ಳೆಯ ಫೀಚರ್. ನಂಗೆ ಅನ್ನಿಸ್ತಂಗೆ ಇದು IPL ನೆಕ್ಸ್ಟ್ ಬರ್ತಾ ಇದೆ ಅಲ್ವಾ, ಅದಕ್ಕೆ ಅಂತಲೇ ಕೊಟ್ಟಿರೋ ರೀತಿ ಇದೆ. ₹100 3 ತಿಂಗಳು, ಒಂದು ಒಳ್ಳೆಯ ವಿತ್ ಡಾಟಾ, ಒಂದು ಒಳ್ಳೆಯ ರೀಚಾರ್ಜ್ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಗೂಗಲ್ನವರು ನೆಕ್ಸ್ಟು ಈ ಲಾಕ್ ಸ್ಕ್ರೀನ್ಗೂ ಸಹ ಕೆಲವೊಂದು ವಿಡ್ಜೆಟ್ಗಳನ್ನ ತೊಗೊಂಬರ್ತಾರೆ. ನೆಕ್ಸ್ಟ್ ಏನು ಆ್ಯಂಡ್ರಾಯ್ಡ್ 16 ಬರುತ್ತೆ, ಸೊ ಅದರಲ್ಲಿ ಈ ರೀತಿ ಫೀಚರ್, ಲಾಕ್ ಸ್ಕ್ರೀನ್ನಲ್ಲೇ ಕೆಲವೊಂದು ವಿಡ್ಜೆಟನ್ನು ನೀವು ಯೂಸ್ ಮಾಡುವಂಥ ಫೀಚರ್ ಬರುತ್ತಂತೆ. ಸೊ ಅದು ಕೆಲವೊಂದು ಫೋಟೋಸ್ನ ನಿಮಗೆ ತೋರಿಸ್ತದೆ, ಈ ರೀತಿ ಇರಬಹುದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಇನ್ಸ್ಟಾಗ್ರಾಮ್ನಲ್ಲಿ ಡಿಸ್ಕಾರ್ಡ್ ರೀತಿ ಕೆಲವೊಂದು ಕಮ್ಯುನಿಟಿ ಚಾಟ್ ಫೀಚರ್ನ ತೊಗೊಂಬರ್ತಾರಂತೆ. ಅಂದರೆ ಎಲ್ಲರೂ ಕೂಡ ಚಾಟ್ ಮಾಡುವಂಥ ಫೀಚರು, ಅದು ಗ್ರೂಪಲ್ಲಿ ಕಮ್ಯುನಿಟಿಲಿ ಯಾರು ಇರ್ತಾರೆ ಎಲ್ಲರೂ ಕೂಡ ಚಾಟ್ ಮಾಡುವಂಥ ಫೀಚರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಆಪಲ್ನವರು 18.8 ಇಂಚಿಂದು ಒಂದು ಫೋಲ್ಡಬಲ್ ಐಪ್ಯಾಡನ್ನು ಲಾಂಚ್ ಮಾಡೋ ಸಾಧ್ಯತೆ ಇದೆ, ಐಪ್ಯಾಡ್ ಪ್ರೋ ಅಂತ. ಇದರಲ್ಲಿ ನಮಗೆ ಅಂಡರ್ ಡಿಸ್ಪ್ಲೇ ಫೇಸ್ ID ಎಲ್ಲ ಇರುತ್ತಂತಪ್ಪ. ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಹೇಳಿ. ಫೋಲ್ಡಬಲ್ ಬರುತ್ತೆ ಅಂತಲೇ ಹೇಳ್ತಾರೆ. ಮೋಸ್ಟ್ಲಿ ಇನ್ನೊಂದು 10 ವರ್ಷ ಬಿಟ್ಟು ಬರುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ಟಿಗೆ ಅವ್ರದ್ದು ಕೆಲವೊಂದು ಏನು ಪೇಟೆಂಟ್ಸ್ಗಳೆಲ್ಲ ಇರ್ತವೆ, ಅದನ್ನು ನೋಡಿಕೊಂಡು ಈ ರೀತಿ ಕೆಲವೊಂದು ಟೀಸ್ಗಳು ಬರಬಹುದು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು, ಇನ್ಫಿನಿಕ್ಸ್ ನೋಟ್ 50X ಅಂತ ಒಂದು ಹೊಸ 5G ಫೋನ ಲಾಂಚ್ ಮಾಡ್ತಾ ಇದ್ದಾರೆ. ಡೈಮೆನ್ಸಿಟಿ 7300 5G ಪ್ರೊಸೆಸರ್ ಜೊತೆಗೆ ಬರ್ಬೋದು. ಐ ಹೋಪ್ ಇದು ಒಂದು 10,000 11,000ಕ್ಕೆ ಲಾಂಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಹೆವಿ ಕಾಂಪಿಟೇಟಿವ್ ಅಂತೂ ಪ್ರೈಸ್ ಫಿಕ್ಸ್ ಮಾಡ್ತಾರೆ, ಬಟ್ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ತುಂಬ ಜಾಸ್ತಿ ಜನ ಪ್ರಿಫರ್ ಮಾಡಲ್ಲ. ಆ್ಯಕ್ಚುಲಿ ಆಫ್ರಿಕಾದಲ್ಲಿ ಈ ಟೆಕ್ನೋ, ಇನ್ಫಿನಿಕ್ಸ್ ಟಾಪ್ ಬ್ರ್ಯಾಂಡ್ಗಳು ಅಲ್ಲಿ, ಆಯಿತಾ. ಯಾವ ಸ್ಯಾಮ್ಸಂಗು ಅಲ್ಲ, ಯಾವ ಆಪಲ್ಲು ಅಲ್ಲ, ಇನ್ಫಿನಿಕ್ಸ್ ಟೆಕ್ನೋ ಅಂದರೆ ಆಪಲ್ ಲೆವೆಲ್ಲಿಗೆ, ಆಯಿತಾ. ಸೊ ಆ ಲೆವೆಲ್ಲಿಗೆ ನೇಮನ್ನು ಈ 2 ಬ್ರ್ಯಾಂಡ್ಗಳು ಆಫ್ರಿಕಾದಲ್ಲಿ ಹೊಂದಿರುವಂಥವು, ಆಯಿತಾ. ಸೊ ಇವಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.